ಈ ದಿನ ಒಂದು ಶುಭ ದಿನ. ಶಿರಾ ತಾಲೂಕು ಕುರುಬರ ಸಂಘದ ನೂತನ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡೋದಕ್ಕೆ ಕಾರಣಕರ್ತರು ನಮ್ಮ ಸಮಾಜದ ಬಂಧುಗಳು. ಸಮಾಜದಲ್ಲಿ ಇವಾಗ ಏನಿದ್ರು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕುರುಬರು ಸೇರಿ ಈ ತಾಲೂಕಿಗೆ ಒಬ್ಬರ ಸಾರಥ್ಯನ ಕೊಡಬೇಕು ಅಂತ ಹೇಳಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಬೇನಹಳ್ಳಿ BK ಮಂಜಣ್ಣ ಅವರು ಪ್ರಮುಖ ಕಾರಣಕರ್ತರು, ಹಿರಿಯರವರು. ಅದರ ಜೊತೆಗೆ ನಮ್ಮ ಡಾಕ್ಟರ್ ಮಂಜಣ್ಣ ಅವರು ಮಾಜಿ ಅಧ್ಯಕ್ಷರು. ಆಮೇಲೆ ಕೌನ್ಸಿಲರ್ಗಳಾದಂಥ ಬಸ್ ಶಂಕರಪ್ಪನವರು, ಭಾನುಪ್ರಕಾಶ್ ಅವರು, SL ರಂಗನಾಥ್ ಅವರು, ಸಮಾಜದ ಎಲ್ಲ ಮುಖಂಡರುಗಳು, ಇನ್ನು ವಿವಿಧ ಮುಖಂಡರುಗಳು ಇದ್ದಾರೆ. ಅವರೆಲ್ಲರೂ ಕಾರಣಕರ್ತರು. ಅವರು ನೀವು ಸಮಾಜದ ಒಂದು ಅಧ್ಯಕ್ಷ ಸ್ಥಾನನ ನೀವು ವಹಿಸ್ಕೋಬೇಕು ಅಂತ ಹೇಳಿ ನನಗೆ ಹೇಳದಂಥ ಸಂದರ್ಭದಲ್ಲಿ ನಾನು ಯಾರಾದರೂ ಹಿರಿಯರಿಗೆ ಮಾಡಿರಿ, ಬೇರೆಯವರಿಗೆ ನಂಗೆ ಬೇಡ ಅಂತ ಹೇಳಿದ್ದೆ. ಇಲ್ಲ, ನಿಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡ್ತೀವಿ, ಇದೊಂದು ಕೆಲವು ಸಮಸ್ಯೆಗಳಿದ್ದಾವೆ ಅಂತ ಹೇಳಿ ನನ್ನನ್ನು ಅಧ್ಯಕ್ಷನಾಗಿ, ತಾಲೂಕು ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಾವು ಈ ತಾಲೂಕಿನಲ್ಲಿ ನಮ್ಮ ಸಮಾಜ 24,000 ಜನ ಇದೆ. ಆ ಒಂದು ಸಮಾಜದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಫಸ್ಟ್ಗೆ ನಾನು ಸಮಾಜದ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನನಗೆ ನನ್ನ ಬೆಳೆಸೋದಕ್ಕೆ ಕಾರಣಕರ್ತರು ನಾನು ಶಿರಾ ತಾಲೂಕು ನಾಯಕರಾದಂಥ TB ಜಯಚಂದ್ರ ಸಾಹೇಬರು. ಜಯಚಂದ್ರ ಅವ್ರನ್ನ ನಮ್ಮ ಜೀವನದಲ್ಲಿ ಎಂದೂ ಮರೆಯೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅವರು ಶಿರಾ ತಾಲೂಕಿನಲ್ಲಿ ಯಾರನ್ನೂ ಇದುವರೆಗೂ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿಲ್ಲ. ಆ ಅಧ್ಯಕ್ಷ ಸ್ಥಾನದ ಒಂದು ಇದೇನು ಅನ್ನೋದನ್ನ ನನ್ನ ಗೆಳೆಯರಾದಂಥ ಕಾಂತರಾಜ್ ಅವರು ನನಗೆ ಒತ್ತಿ ಹೇಳಿದರು. ಕಾಂತಣ್ಣವರು ನಮ್ಮ ಗೆಳೆಯರು ಮತ್ತು ಎಲ್ಲ ನನ್ನ ಸ್ನೇಹಿತರೆಲ್ಲರೂ ಮಾತಾಡಿದ್ದೀರ. ಗೌರೀಶ್ ಅವರು ಮಾತಾಡಿದ್ದಾರೆ, ನಮ್ಮ ಪಂಚಾಯತಿ ಎಲ್ಲ ಮೆಂಬರ್ಗಳಿದ್ದಾರೆ. ಎಲ್ಲ ನಾನು 7 ವರ್ಷದಿಂದ ನಾನು ಶಿರಾ ತಾಲೂಕಿನ ಕುರುಬರ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಿದ್ದೆ. ಎಲ್ಲ ಜಾತಿ ಜನಾಂಗನೂ ಬರ್ತಾರೆ. ಪೊಲೀಸ್ ಸ್ಟೇಷನ್ನು, ಕಂದಾಯ ಇಲಾಖೆದಿರ್ಬೋದು, ಶಿಕ್ಷಣ ಇಲಾಖೆದಿರ್ಬೋದು, ಯಾವ ಒಂದು ಇದಿದ್ರೂ ನನ್ನ ಹತ್ರ ಯಾವಾಗಲೇ ಯಾವುದೇ ಜನಾಂಗದ ಜನ ನನ್ನ ಹತ್ರ ಬಂದ್ರೂ ನಾನು ಸ್ಪಂದಿಸ್ತೀನಿ, ಅವ್ರ ಜೊತೆಗಿರ್ತೀನಿ. ಏನು ನೀವು ನನ್ನ ಮೇಲೆ ಅಭಿಮಾನ ಇಟ್ಟಿದ್ದೀರಾ ಅದನ್ನು ನಾನು ಉಳಿಸ್ಕೊತೀನಿ. ಸದಾ ನಿಮ್ಮ ಜೊತೆಗೆ ನೀವು ಇದುವರೆಗೂ ಎಲ್ಲ ಸದಸ್ಯರುಗಳು, ಎಲ್ಲ ನನ್ನ ಹಿತೈಷಿಗಳು, ಗೆಳೆಯರು, ಬಂಧುಗಳು ನೀವೆಲ್ಲರೂ ಹೇಳಿರಿ. ಜಾತ್ಯತೀತವಾಗಿದ್ದಾರೆ. ಯಾರು ಕುರುಬ ಸಮಾಜಕ್ಕಿಂತ ಹೆಚ್ಚಿನದಾಗಿ ಬೇರೆ ಜನಾಂಗದರೆ ನನ್ನ ಪ್ರೀತಿ ಮಾಡೋದು, ನನ್ನ ಜೊತೆಗಿರೋದು. ಅದರಿಂದ ಅವ್ರು ಎಂದಿಗೂ ಚಿರಋಣಿ. ನನ್ನ ಜನಕ್ಕೆ ಯಾವಾಗಲೂ ಚಿರಋಣಿ. ಅವ್ರ ಜೊತೆಗೆ ಇರ್ತೀನಿ. ಅವ್ರು ಯಾವುದೇ ಸಮಸ್ಯೆ ಇದ್ದರೂ ಬಂದು ಹೇಳಿರೆ ನಮ್ಮ ನಾಯಕರು TB ಜಯಚಂದ್ರ ಅವ್ರಿಗೆ ಹೇಳ್ತೀನಿ. ನನ್ನ ಸ್ವಂತ ಇದರಿಂದ ನಾನು ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಬಗೆಹರಿಸ್ತೀನಿ. ನಾವು ಶೀಘ್ರವಾಗಿ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ. ಒಂದು 100ರಿಂದ 150 ಜನ ವಿದ್ಯಾರ್ಥಿಗಳನ್ನು ಗುರುತಿಸ್ತೀವಿ. ಆಮೇಲೆ ಸಮಾಜದ ಕೆಲವು ಸಮಸ್ಯೆಗಳಿದಾವಲ್ಲ, ಅದಕ್ಕೆ ಸದಾ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಆರೋಗ್ಯದ ಒಂದು ಅನಿವಾರ್ಯದಿಂದ ನನ್ನ ಕೈಲಾಗಲ್ಲ ಅಂತಂದ್ಬಿಟ್ಟು ಜೊತೆಗೆ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ಬಿಗಿಯಾದ ಸಾರಥಿ ಬೇಕು. ಅದಕ್ಕೆ ಆ ಶಕ್ತಿ ಇರ್ತಕ್ಕಂಥವ್ರು ಅಂತಂದರೆ ಇವತ್ತಿನ ದಿನ ನಮ್ಮ ಕುರುಬ ಜನಾಂಗದಲ್ಲಿ ಅಂತಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹತ್ತಿರವಾಗಿರ್ತಕ್ಕಂಥವ್ರು ಮತ್ತು ಸಿದ್ದರಾಮಯ್ಯಗೆ ಹತ್ತಿರವಾಗಿರ್ತಕ್ಕಂಥವ್ರು ಮತ್ತು ನಮ್ಮ ಶಾಸಕರಿಗೆ ಹತ್ತಿರವಾಗಿರ್ತಕ್ಕಂಥವ್ರು ಅಂತಂದರೆ ನಮ್ಮ ಗಮನಕ್ಕೆ ಬಂದಿದ್ದು ನಮ್ಮ ಬರ್ಗೂರು ನಟರಾಜ್ ಅವ್ರಿಗೆ ಸಮಯದಲ್ಲಿ ತುಂಬ ಹೃದಯದಿಂದ ಅವ್ರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಲ್ಲಿಸಿ ಅವ್ರಿಗೆ ಏನಿಲ್ಲ ನಕ್ಕ ಇವಾಗ ನಮ್ಮ ಒಂದು ಕುಂದುಕೊರತೆ ಏನಿದ್ದಾವೆ ನಮ್ಮ ತಾಲೂಕಿನಲ್ಲಿ ಕುಂದುಕೊರತೆಗಳನ್ನ ಅದನ್ನು ನಿಭಾಯಿಸ್ಕೊಂಡು ರಥವನ್ನು ಎಳ್ಕೊಂಡು ಹೋಗ್ಬೇಕು. ಹಾಗೆ ಅದ್ರ ಜೊತೆಗೆ ನಮ್ಮ ಹಿಂದಿರ್ತಕ್ಕಂಥ ಸಣ್ಣ ಒಂದು ಹಿಂದುಳಿದ ವರ್ಗಗಳನ್ನ ಜೊತೆಗೆ ಕರ್ಕೊಂಡೋಗಿದ್ದೆ. ಆದರೆ ಖಂಡಿತವಾಗ್ಲೂ ನಾವೆಲ್ಲ ಒಂದು ಒಳ್ಳೆ ಕೆಲಸ ಮಾಡ್ದಂಗೆ ಆಗುತ್ತೆ. ಹಿಂದುಳಿದ ವರ್ಗಕ್ಕೂ ಒಂದು ಬಲ ಬಂದಂಗೆ ಆಗುತ್ತೆ. ಯಾಕಂದ್ರೆ ಇವತ್ತು ನಮ್ಮ ಶಿರಾ ತಾಲೂಕಿನಲ್ಲಿ ಬ್ಯಾಕ್ವರ್ಡ್ ಕಮಿಟಿಗೆ ಇವಾಗ ನಾಯಕರು ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಟರಾಜ್ ಅವರನ್ನೇ ಹುಡ್ಕಿದ್ರೆ ಒಬ್ಬರು ಸಿಗ್ತಾರೆ, ಇನ್ಯಾರು ಸಿಗಲ್ಲ. ಇನ್ನು ನಮ್ಮ ಈ ಸಮಾಜದಲ್ಲಿ BJPನಲ್ಲಿರ್ತಕ್ಕಂಥ BK ಮಂಜುನಾಥ್ ಸಿಗ್ತಾರೆ. ದಳದಲ್ಲಿ ಹುಡುಕಿದ್ರೆ ಯಾರೂ ಇಲ್ಲ. ಹಂಗಾಗಿ ನಾವು ಈಗ ಬರ್ಗೂರು ನಟರಾಜನ್ನ ಬಲ ಒಂದು ಅಧ್ಯಕ್ಷ ಸ್ಥಾನ ನಾವು ವಹಿಸಿಕೊಟ್ಟಿರೋದ್ರಿಂದ ನಮ್ಮ ಒಂದು ಕುರುಬ ಸಮಾಜಕ್ಕೆ ಮತ್ತು ಅಷ್ಟೇ ಅಲ್ಲದೆ ಹಿಂದುಳಿದ ಸಮಾಜಕ್ಕೂ ಒಂದು ಬಲ ಬಂದಂತಾಗಿದೆ. ಖಂಡಿತವಾಗ್ಲೂ ಅವರು ಎಲ್ಲರನ್ನೂ ಸಂಭಾಳಿಸ್ಕೊಂಡು ಎಲ್ಲರನ್ನೂ ಒಂದು ಒಟ್ಟುಗೂಡಿಸ್ಕೊಂಡು ನಮ್ಮ ಕಾರ್ಯವನ್ನು ಹಿಂದೆ ಏನು ಇವಾಗ ಇದ್ದಿದ್ದಾವೆ ಹಿಂದುಳಿಕೆ ಆಗಿರ್ತಕ್ಕಂಥ ಏನು ಕೆಲಸ ಕಾರ್ಯಗಳಿದ್ದಾವೆ
ಅವನ್ನೆಲ್ಲ ಸುಗಮವಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ. ಜೊತೆಗೆ ಆ ಒಂದು ಶಕ್ತಿ ದೇವರು ಮತ್ತು ಅವ್ರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತಂದ್ಬಿಟ್ಟು ನಾನು ಈ ಸಮಯದಲ್ಲಿ ಹಾಗೆ ಜ್ಯೋತಿ ನಗರದ ಸ್ವತಂತ್ರರಾದಂತಹ ಭಾನು ಪ್ರಕಾಶ್ ಅವರಿಂದ ಈ ವೇದಿಕೆ ಮುಖಾಂತರ ಪುಷ್ಪ ಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೀವಿ. ಡಾಕ್ಟರ್ ಮಂಜಣ್ಣ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಕ್ತಾರೆ, ಅವರು ಕೂಡ ಪುಷ್ಪ ಮಾಲಿಕೆಯನ್ನು ಅರ್ಪಿಸ್ತಾರೆ. ಹಾಗೆ ಮಂಜಣ್ಣ ಕೂಡ ಕಾರ್ಯಕ್ರಮಕ್ಕೆ ಹಾಕ್ತಾರೆ, ಅವರು ಕೂಡ ನಗರಸಭಾ ಕೌನ್ಸಿಲರು, ಅವರು ಕೂಡ ಪುಷ್ಪ ಮಾಲಿಕೆಯನ್ನು ನಗರಸಭಾ ಸದಸ್ಯ ಧ್ರುವಕುಮಾರ್ ಸರ್ ಅವರು ಕೂಡ ಶಿರಾ ತಾಲೂಕು ಕುರುಬರ ಸಂಘದ ನೂತನ ಅಧ್ಯಕ್ಷರಾಗಿ ನಮ್ಮ ಸಮಾಜದ ಹಿರಿಯ ಮುಖಂಡರು ಹಾಗೂ ಶಿರಾ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ನಟರಾಜ್ ಬಂಧು ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ. ಈಗ ನೂತನ ಅಧ್ಯಕ್ಷರ ಮುಂದೆ ಅನೇಕ ಸವಾಲುಗಳು ಇದ್ದಾವೆ. ಸರ್ಕಾರದಿಂದ, ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ನಮ್ಮ ಜನಾಂಗಕ್ಕೆ 2 ಎಕರೆ ಜಮೀನು ಕೊಟ್ಟಿದ್ದಾರೆ ಶಿರಾದ ಹತ್ರ. ಅಲ್ಲಿ ಕನಕ ಭವನ ನಿರ್ಮಾಣ ಮಾಡೋದಿದೆ. ಮತ್ತು ಈ ಭಗವಂತ ಮುಖಮಂಟ ಸರ್ಕಲಲ್ಲಿ ಕನಕ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ ಅವ್ರ ಸಹಕಾರ ಬೇಕಾಗುತ್ತೆ. ಇನ್ನೂ ಅನೇಕ ಕಾರ್ಯಗಳು ಅವರ ನೇತೃತ್ವದಲ್ಲಿ ಜರುಗಲಿ, ಅವ್ರಿಗೆ ಒಳ್ಳೇದಾಗಲಿ, ದೇವರು ಅವ್ರಿಗೆ ಒಳ್ಳೇದ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಕೇಳ್ಕೊಂಡು ಇವರ ಅವಧಿಯಲ್ಲಿ ನಮ್ಮ ಸಮಾಜ ಅಭಿವೃದ್ಧಿ ಪಥದತ್ತ ಸಾಗಲಿ ಅಂತ ನಾನು ಹಾರೈಸ್ತೀನಿ. ಬರ್ಗೂರು ನಟರಾಜ್ ಅವರು ಬರೀ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಅಲ್ಲ, ಅವರು ಎಲ್ಲ ಹಿಂದುಳಿದ ಜನಾಂಗದ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅಂತ. ಮತ್ತು ಇನ್ನೂ ಅನೇಕ ಸಮಸ್ಯೆಗಳು ಇದಾವೆ ಇವರಿಗೆ. ಏನಪ್ಪ ಅಂದರೆ, ಬರೀ ತಾಲೂಕು ಕುರುಬರ ಸಂಘ ಅಧ್ಯಕ್ಷ ಆದಮೇಲೆ ಅವ್ರಿಗೆ ಮೊದಲನೇ ಸವಾಲೇ ಹೆಚ್ಚಿನದಾಗಿ ಅನುದಾನ ತರಬೇಕಾಗುತ್ತೆ. ಯಾಕಪ್ಪ ಅಂದರೆ, ನಮಗೆ ನಮ್ಮ ಶಾಸಕರಾದ TB ಜಯಚಂದ್ರ ಸಾಹೇಬರು ನಮ್ಗೆ 2 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ. ಅದನ್ನ ಇವಾಗ ನಾವು ಬರೀ ಜಮೀನು ಒಂದು ಇಟ್ಕೊಂಡ್ರೆ ಸಾಕಾಗಲ್ಲ, ಅದನ್ನ ಅಭಿವೃದ್ಧಿ ಪಡಿಸ್ಬೇಕು. ಅಲ್ಲಿ ಒಂದು ಏನಾದ್ರೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಾಗಂಗೆ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಹೆಚ್ಚಿನದಾಗಿ ಇವ್ರು ಗಮನ ಹರಿಸ್ಬೇಕಾಗುತ್ತೆ. ಜೊತೆಗೆ ಪಾರ್ಕ್ ಹೇಳಿದ್ರು, ಪಾರ್ಕ್ನಲ್ಲಿ ಈಗಾಗಲೇ ಅದು ಸಾಕಷ್ಟು ಇದಾಗಿದೆ. ಅದು ಇನ್ನೂ ಯಾಕೋ ನಮಗೆ ಅಲ್ಲಿ ಕನಕದಾಸರ ವಿಗ್ರಹ ಕುಂಡ್ರಿಸಕ್ಕೆ ಆಗ್ತಾ ಇಲ್ಲ. ಅದನ್ನು ಈ ಸರಿ ಏನಾನ ಮಾಡಿ ಕನಕ ಜಯಂತಿ ಅಷ್ಟೊತ್ತಿಗೆ ಕುಂಡ್ರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ನಮ್ಮ ಒಂದು ನಗರಸಭೆಗೆ ಆಗಲೇ ಭಾಳಷ್ಟು ಪ್ರಯತ್ನ ಮಾಡಿದ್ದೀವಿ, ಆಗ್ತಾ ಇದೆ ಕೆಲಸ. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು, ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಕುರುಬರ ಸಂಘದ ಅಧ್ಯಕ್ಷರು ಇದನ್ನ ಮುಂಜಾಗ್ರತೆ ವಹಿಸಿ ಈ ಕೆಲಸನ ಕನಕ ಜಯಂತಿ ಒಳಗಾಗಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ಇವರು ಇದೊಂದೇ ಜನಾಂಗಕ್ಕೆ ಲೀಡರ್ ಅಲ್ಲ, ಇನ್ನು ಎಲ್ಲ ಹಿಂದುಳಿದ ಜನಾಂಗಕ್ಕೆ. ಹಿಂದೆ ನಮ್ಮಲ್ಲಿ ಸಿದ್ದಣ್ಣ ದಾಸಪ್ಪ, SK ಸಿದ್ದಣ್ಣವರು ಮತ್ತು SK ದಾಸಪ್ಪರಿದ್ರು. ಈಗ ಅವ್ರು ಬಿಟ್ರೆ ನಮ್ಮಲ್ಲಿನ ಲೀಡರ್ ಅಂತ ಉಳಿಸ್ಕೊಳ್ಳೋದು ಈಗ ಹಳ್ಳಿಯಿಂದ ಹುಟ್ಕೋಬೇಕಾಗೈತೆ. ಒಂದು ಬರ್ಗೂರು ನಟರಾಜಣ್ಣವರು, 2ನೇರು BK ಮಂಜಣ್ಣವರು. ಇವರಿಬ್ಬರೇ ಇವಾಗ ನಮಗೆ ಬಲ್ಗೈ ಎಡಗೈ. ಹಿಂದೆ ದಾಸಣ್ಣ ಸಿದ್ದಣ್ಣವ್ರು ಇದ್ರು. ಇವತ್ತು ಇವರಿಬ್ರು ಆ ಮಟ್ಟಕ್ಕೆ ಹೋಗ್ಲಿ, ಇವ್ರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನದಾಗಿ ಅವಕಾಶ ಸಿಗಲಿ. ಇವ್ರಿಗೆ ತಾಲೂಕು ಇರ್ಬೋದು, TP ಇರ್ಬೋದು, ZP ಇರ್ಬೋದು, ಬರೀ ಒಂದು ದಿವಸ MLA ಆಗಲಿ ಅಂತ ಹೇಳಿ ನಾನು ಇಲ್ಲಿ ಎಲ್ಲರ ಮುಂದೆ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿರಾ ತಾಲೂಕು ಕುರುಬರ ಸಂಘದ ನೂತನ ಅಧ್ಯಕ್ಷರಾಗಿ ಮೊನ್ನೆ ಏನು ಎಲ್ಲ ತಾಲೂಕಿನ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಅವಿರೋಧವಾಗಿ ಆಯ್ಕೆಯಾದಂಥ ಶ್ರೀಯುತ ಸನ್ಮಾನ್ಯ ನಟರಾಜಣ್ಣನವರಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತೇನು ಈ ಒಂದು ದಿನ ಇದು ಬರ್ಗೂರಲ್ಲಿ ಅವ್ರ ಮೇಲೆ ಎಲ್ಲ ಒಂದು ಕುರುಬ ಜನಾಂಗವನ್ನು ಜೊತೆಗೆ ಅವ್ರ ಮೇಲೆ ಏನು ಪ್ರೀತಿ ವಿಶ್ವಾಸ ಇಟ್ಟು ಎಲ್ಲ ಒಂದು ಸೋದರ ಸಮಾಜವಾಗಿ ಎಲ್ಲ ಹಿಂದುಳಿದ ಸಮಾಜದವರು ಒಂದು ಅಭಿನಂದನಾ ಸಮಾರಂಭ ಇಟ್ಕೋಬೇಕಂತ ಹೇಳಿ ಇವತ್ತು ಆಮೇಲೆ ಒಂದು ಪ್ರೀತಿ ಗೌರವ ತೋರಿಸಿ ಇವತ್ತು ಅಭಿನಂದನಾ ಸಮಾರಂಭ ಮಾಡ್ತಿರುವಂಥ ಸನ್ನಿವೇಶದಲ್ಲಿ ನಾವು ಕುರುಬ ಸಮಾಜದ ಜೊತೆಗೆ ನಮ್ಮ ಸೋದರ ಸಮಾಜವಾಗಿ ಎಲ್ಲ ಹಿಂದುಳಿದ ಜನಾಂಗದವರು ಇವತ್ತೇನು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ, ಇದು ಮುಂದುವರಿಯಲಿ ಅಂತ ತಿಳಿಸ್ತಾ, ಮುಂದಿನ ದಿನದಲ್ಲಿ ಈ ಒಂದು ಇಂಥ ಅತಿ ಸಣ್ಣ ಮತ್ತು ಅತಿ ಸಣ್ಣ ಸಮಾಜಗಳಿಗೆ ಒಂದು ಲೀಡರ್ಶಿಪ್ಗಳು ಹಾಗೆ ಸಂಘಟನೆಗಳು ನಮ್ಮ ತಾಲೂಕಿನಲ್ಲಿ ನೆರವೇರುತ್ತಾ, ಅದಕ್ಕಿಂತ ಹೆಚ್ಚಿನದಾಗಿ ಇಂಥ ಸಮಾಜಗಳಿಗೆ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಅವರ ಒಂದು ಇದು ಮುಂದುವರಿಲಿ ನಡೆಸ್ಕೊಂಡು ಹೋಗಬೇಕು. ನಮ್ಮ ತಾಲೂಕಲ್ಲಿ ಈ ಒಂದು ನೇತೃತ್ವವನ್ನು ಯಾರಾದರೂ ನಮ್ಮ ತಾಲೂಕಲ್ಲಿ ವಹಿಸ್ಕೊಂಡು ಜೊತೆ ಗೂಡಿ ಬೆಳವಣಿಗೆ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ
ಇವತ್ತೇನು ಅವ್ರ ಮೇಲೆ ಪ್ರೀತಿ ವಿಶ್ವಾಸ ತೋರಿಸಿ ಈ ಒಂದು ಅಭಿನಂದನಾ ಸಮಾರಂಭ ಮಾಡಿರೋದಕ್ಕೆ ಅವ್ರಿಗೂ ಸಮೇತ ನಾವು ತಾಲೂಕು ಕುರುಬರ ಸಮಾಜದ ಪರವಾಗಿ ಅವ್ರಿಗೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಸಮಾರಂಭದಲ್ಲಿ ನಮ್ಮನ್ನು ಆಹ್ವಾನಿಸಿ ಗೌರವ ತೋರಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ.